ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣದಲ್ಲಿ ಭರ್ಜರಿ ಅಪ್ಡೇಟ್ ಒಂದು ಸಿಕ್ಕಿದೆ. ಇಡಿ ಪ್ರಕರಣದ ತನಿಖೆ ನಡೆಸ್ತಾ ಇದ್ದಂತಹ ಜಾರಿ ನಿರ್ದೇಶನಾಲಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 142 ಚಿರಾಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ. ಅಂದಾಜು 300 ಕೋಟಿ ಮೌಲ್ಯದ ಚಿರಾಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಅಂತ ಹೇಳಿ ಇಡಿ ಮಾಹಿತಿಯನ್ನು ನೀಡಿದೆ. ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಹಾಗೆಯೇ ಏಜೆಂಟ್ಗಳಿಗಾಗಿ ಕೆಲಸ ಮಾಡುತ್ತಿದ್ದಂತಹ ಹೆಸರಿನಲ್ಲಿ ಸೈಟ್ಗಳು ನೋಂದಣಿ ಆಗಿತ್ತು ಅಂತಲೂ ಕೂಡ ಇಡಿ ಮಾಹಿತಿಯನ್ನು ನೀಡಿದೆ. ಇಡೀ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ದೂರು ಕೂಡ ದಾಖಲಾಗಿತ್ತು. ಅದರ ಬೆನ್ನಲ್ಲೇ ಇಡಿನೂ ಕೂಡ ಎಂಟ್ರಿ ಆಗಿತ್ತು. ಹೀಗಾಗಿ ಇಡಿ ಅಂದರೆ ಮೂಡ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೈಗೊಂಡಿದ್ದಂತಹ ಇಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆಯೇ ಇತರರ ವಿರುದ್ಧ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 300 ಕೋಟಿ ಮೌಲ್ಯದ ಆಸ್ತಿ ಈಗ ಆಲ್ರೆಡಿ ಜಪ್ತಿಯಾಗಿದೆ. ಮೈಸೂರಿನ ಗಂಗರಾಜು ಹಾಗೆಯೇ ಸ್ನೇಹಮಯಿ ಕೃಷ್ಣ ಅವರು ನೀಡಿದಂತಹ ದೂರಿನ ಹಿನ್ನೆಲೆಯಲ್ಲಿ ಇಡಿ ತನಿಖೆಯನ್ನು ಆರಂಭ ಮಾಡಿತ್ತು. ಈ ಹಿಂದೆ ಮೈಸೂರು ಮೂಡ ಕಚೇರಿ ಸೇರಿದಂತೆ ಹಲವೆಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಕೂಡ ಮಾಡಿದರು. ಹಗರಣ ಸಂಬಂಧ ಇಡಿ ಪತ್ರಿಕಾ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿರುವಂಥದ್ದು. ಕರ್ನಾಟಕದ ಹಾಲಿ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ಅವರ ಪತ್ನಿ ಪಾರ್ವತಿ ಹಾಗೆಯೇ ಇತರರ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣ ಇದಾಗಿತ್ತೆ. ಮೈಸೂರು ಲೋಕಾಯುಕ್ತ ಪೊಲೀಸರು ಈಗ ಆಲ್ರೆಡಿ FIR ಕೂಡ ದಾಖಲು ಮಾಡಿಕೊಂಡಿದ್ರು. ಮೂಡ ಸ್ವಾಧೀನಪಡಿಸಿಕೊಂಡಿದ್ದಂತಹ ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನು ಬದಲಾಗಿ 14 ನಿವೇಶನಗಳನ್ನು ಪಡೆದಿರುವಂತಹ ಆರೋಪ ಸಿಎಂ ಸಿದ್ದರಾಮಯ್ಯ ಕುಟುಂಬ ಎದುರಿಸ್ತಾ ಇರುವಂಥದ್ದು. ಜೊತೆಗೆ ಸಿಎಂ ಪತ್ನಿ ಪಾರ್ವತಿ 14 ಸೈಟ್ಗಳನ್ನು ಪಡ್ಕೊಂಡಿದ್ರು ಅನ್ನುವಂಥ ಒಂದು ಆರೋಪನೂ ಕೂಡ ಇತ್ತು. ಪತ್ನಿಗೆ ಸೈಟ್ ಮಂಜೂರು ಮಾಡಿಸಿಕೊಳ್ಳೋಕ್ಕೆ ಸಿಎಂ ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಸ್ನೇಹಮಯಿ ಕೃಷ್ಣ ಅವರು ಮಾಡಿದರು. ಮೂಡ ಈ ಭೂಮಿಯನ್ನು 3,23,700 ರೂಪಾಯಿಗೆ ಸ್ವಾಧೀನಪಡಿಸ್ಕೊಂಡಿತ್ತು. 14 ನಿವೇಶನದ ರೂಪದಲ್ಲಿ ಪಡೆದಂತಹ ಪರಿಹಾರ ಸುಮಾರು 56 ಕೋಟಿ ಮೌಲ್ಯ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಆರೋಪ ಆಗಿತ್ತು. ಅದರ ಜೊತೆಗೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಅಕ್ರಮ ನಿವೇಶನ ಹಂಚಿಕೆಯಲ್ಲಿ ಮೂಡ ಮಾಜಿ ಅಧ್ಯಕ್ಷರಾಗಿರುವಂತಹ ನಟೇಶ್ ಅವರ ಪಾತ್ರ ಇದೆ. ಜೊತೆಗೆ ಸಿಎಂ ಪತ್ನಿಗೆ ಹಂಚಿಕೆಯಾದಂಥ ಸೈಟ್ಗಳ ಹೊರತಾಗಿ ಹೆಚ್ಚಿನ ನಿವೇಶನಗಳಲ್ಲಿ ಅಕ್ರಮ ನಡೆದಿರೋದು ತನಿಖೆಯಿಂದ ಸಾಬೀತಾಗಿದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಕೇಳಿಬರ್ತಾ ಇರುವಂಥ ಆರೋಪ. ಜೊತೆಗೆ ಮೂಡ ಸೈಟ್ ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಪರಿಹಾರವಾಗಿ ಹಂಚಿಕೆ ಮಾಡಲಾಗ್ತದೆ. ಈ ಹಂಚಿಕೆಯಾದ ನಿವೇಶನಗಳನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗ್ತಿದೆ. ಹಾಗೆಯೇ ಸೈಟ್ ಮಾರಾಟ ಅಕ್ರಮ ನಡೆದಿದ್ದು ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸಿದ್ದಾರೆ ಅನ್ನುವಂಥ ಒಂದು ಆರೋಪನೂ ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಏಜೆಂಟ್ಗಳ ತನಿಖೆಗೂ ಕೂಡ ಏಜೆಂಟ್ಗಳು ಯಾರ್ಯಾರು ಇದ್ದರು ಅನ್ನುವಂಥದ್ದನ್ನು ಕೂಡ ಇಡಿ ತನಿಖೆಯನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಸೈಟ್ಗಳನ್ನು ಮಾರಾಟ ಮಾಡಿದಂತಹ ಬಂದಂತಹ ಹಣ ಅಂದರೆ ಲಾಭಾಂಶ ಏನಿದೆ ಅದನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗ್ತಾ ಇತ್ತು. ಜೊತೆಗೆ ಕಾನೂನು ಪ್ರಕಾರವಾಗಿಯೇ ಮೂಡ ಸೈಟ್ ಪಡೆಯಲಾಗಿದೆ ಅನ್ನುವಂಥದ್ದು ಎಲ್ಲೂ ಕೂಡ ಮೂಡ ತನ್ನ ದಾಖಲಾತಿಗಳಲ್ಲಿ ಉಲ್ಲೇಖವನ್ನು ಮಾಡಿಲ್ಲ. ಜೊತೆಗೆ ಇಡಿ ಅಧಿಕಾರಿಗಳು ದಾಳಿ ವೇಳೆ ಪ್ರಭಾವಿ ವ್ಯಕ್ತಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಅವರು ಬೇನಾಮಿ ವ್ಯಕ್ತಿಗಳು ಜೊತೆಗೆ ನಕಲಿ ವ್ಯಕ್ತಿಗಳ ಹೆಸರಿನಲ್ಲಿ ನಿವೇಶನ ಹಂಚಿಕೆ ಮಾಡಿರುವಂಥದ್ದು ತನಿಖೆ ವೇಳೆ ಇಡಿ ತನಿಖೆ ನಡೆಸಿದಂಥ ವೇಳೆಯಲ್ಲಿ ಕಂಡುಬಂದಿತ್ತು. ಜೊತೆಗೆ ಮೂಡದ ಮಾಜಿ ಅಧ್ಯಕ್ಷರಾಗಿದ್ದಂತಹ ಹಾಗೆಯೇ ಮೂಡ ಆಯುಕ್ತರಿಗೆ ಸೇರಿದಂತಹ ಸ್ಥಿರಾಸ್ತಿ ಆಗಿರ್ಬೋದು, ಮೂಡ ನಿವೇಶನಗಳು, ನಗದು ಇತ್ಯಾದಿಗಳ ಬಗ್ಗೆಯೂ ಕೂಡ ಇಡಿ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ದಾಖಲೆಗಳು ಪತ್ತೆಯಾಗಿತ್ತು. ಹೀಗೆ ಅಕ್ರಮವಾಗಿ ಪಡೆದಂಥ ಹಣವನ್ನು ಬೇರೆ ಬೇರೆ ಕಡೆಗಳಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ, ಇದು ಕಾನೂನು ವಿರುದ್ಧವಾಗಿ ಮಾಡಲಾಗಿದೆ ಅನ್ನುವಂಥದ್ದು ಕೇಳಿಬರ್ತಾ ಇದೆ. ಸೊ ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಇಡಿ ತನಿಖೆಯನ್ನು ನಡೆಸಿತ್ತು. ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಹೌದು ಅಕ್ರಮ ಆಗಿರುವಂಥದ್ದು ಗೊತ್ತಾಗಿದೆ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಇದೀಗ ಇಡಿ ಸುಮಾರು 300 ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಿರುವಂಥದ್ದು. ಜೊತೆಗೆ ಈಗ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ರು ನಾವೆಲ್ಲೂ ಕೂಡ ಅಕ್ರಮ ಎಸಗಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಬರ್ತಾಯಿದ್ರು. ಇದರ ಬೆನ್ನಲ್ಲೇ ಇಡಿ ಇದೀಗ 142 ಸ್ಥಿರಾಸ್ತಿಗಳನ್ನು ಅಂದರೆ ಸುಮಾರು 300 ಕೋಟಿ ಮೌಲ್ಯದ ಆಸ್ತಿಯನ್ನು ಇದೀಗ ಮುಟ್ಟುಗೋಲು ಹಾಕ್ಕೊಂಡಿರುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಮೇಲ್ನೋಟಕ್ಕೆ ಅಕ್ರಮ ನಡೆದಿರುವಂಥದ್ದು ನಿಜ ಆಗಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿ ಅಕ್ರಮವಾಗಿ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಸಾಬೀತಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಇಷ್ಟು ದಿನ ನಾನು ತಪ್ಪೇ ಮಾಡಿಲ್ಲ, ಇದರಲ್ಲಿ ಅಕ್ರಮನೇ ನಡೆದಿಲ್ಲ ಅಂತ ಹೇಳ್ತಾ ಇದ್ದಂಥ ಸಿಎಂ ಇದೀಗ ಇಡಿ ತೆಗೆದುಕೊಂಡಿರುವಂಥ ನಿರ್ಧಾರದಿಂದ ಯಾವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಜೊತೆಗೆ ಇಷ್ಟು ದಿನ ಹೋರಾಟ ಮಾಡ್ತಾ ಇದ್ದಂತಹ
ದೂರುದಾರರಾದಂಥ ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಹಾಗೆಯೇ BJPನೂ ಕೂಡ CM ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸಬೇಕು ಅನ್ನುವಂತಹ ಒಂದು ಹೋರಾಟವನ್ನು ಏನು ಮಾಡ್ತಾಯಿತ್ತು, ಅದಕ್ಕೆ ಈಗ ED ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ ಅದಕ್ಕೆ ಒಂದಷ್ಟು ಬಲ ನೀಡಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸೊ ED ಈಗ ಮುಂದಿನ ಹಂತದಲ್ಲಿ ಯಾವೆಲ್ಲ ತೀರ್ಮಾನಗಳನ್ನು ಕೈಗೊಳ್ಳುತ್ತೆ, ಜೊತೆಗೆ ಒಂದಷ್ಟು ಜನ ಏಜೆಂಟ್ರುಗಳಾಗಿರ್ಬೋದು, ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು, ರಿಯಲ್ ಎಸ್ಟೇಟ್ ಉದ್ಯಮಿಗಳೆಲ್ಲರೂ ಕೂಡ ಈ ಒಂದು ಮೂಢ ಅಕ್ರಮ ಸೈಟು ಹಂಚಿಕೆ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರ ವಿರುದ್ಧ ಇದೀಗ ತನಿಖೆ ನಡೆಸ್ತಾ ಇರುವಂಥದ್ದು. ಸೊ ಹೀಗಾಗಿ CM ತನ್ನ ಮುಂದಿನ ನಿರ್ಧಾರ ನಡೆ ಯಾವ ರೀತಿಯಾಗಿರುತ್ತೆ, ತನಿಖೆಗೆ ಸಹಕಾರ ನೀಡುವಂಥ ನಿಟ್ಟಿನಲ್ಲಿ ತಮ್ಮ CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ CM ಸ್ಥಾನದಲ್ಲಿ ಇದ್ದುಕೊಂಡೇ ತಮ್ಮ ವಿರುದ್ಧ ಕೇಳಿಬಂದಿರುವಂಥ ಆರೋಪವನ್ನು ಎದುರಿಸ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.